ಅಂಥದ್ದೇನಿದೆ ಅದರಲ್ಲಿ? ಇಲ್ಲಿ ನೋಡುತ್ತಂಗೆ ವರದಕ್ಷಿಣೆ ತಾರತಕ್ಕೆ ಹೊಸಗೆ ಸೀಮೆ ಎಣ್ಣೆ ಉಗ್ಗಿ ಸುತ್ತಿದ್ದಾರಂತೆ. ಹಣದಾಸೆಗ ಈ ಜಗತ್ತಿನಲ್ಲಿ ಎಂತೆಂತ ನೀಚ ಕೃತ್ಯ ಮಾಡುತ್ತಾರೆ ಈ ಮಾನವ. ಹಣಕ್ಕಾಗಿ ತನ್ನ ತಾಯಿ ತಂಗಿಯರನ್ನೇ ಸೂಳತನಕ್ಕೆ ಹೆಸರು ಹಿಂದಿರುವುದಿಲ್ಲಮ್ಮ ಈ ಜನ. ಹೋಗ್ಲಿ ಬಿಡಿಲ್ಲ, ಜನರು ಕೊಡವೆ ನಮಗಾದ್ರೂ ಯಾಕೆ ಬೇಕು? ಹೆಣ್ಣೆಂದ ಮೇಲೆ ಎಲ್ಲರೂ ನಾಳೆ ನಿನ್ನ ಮದುವೆ ಮಾಡಿಕೊಟ್ಟ ಮೇಲೆ ನಿನ್ನ ಬಗ್ಗೆ ಆದರೂ ಚಿಂತಿಸಬಾರದು. ಯಾಕಣ್ಣ ನೀನು ಹಗಲೇನ ನನ್ನ ಮದುವೆ ಚಿಂತೆ ಮಾಡ್ತೀಯಾ? ಕಾಲ ಕೂಡಿ ಬಂದಾಗ ತಾನೇ ಆಗುತ್ತದೆ. ಅಲ್ಲಿಯವರೆಗೆ ನಾನು ವಿರಾಗಿಣಿಯಾಗಿ ಅಕ್ಕ ಮಹಾದೇವಿಯಂತೆ ಜೀವನ ಸಾಗಿಸ್ತೀನಿ. ನೀನು ಅಕ್ಕ ಮಹಾದೇವಿಯಂತೆ ಬಹಳ ಬಯಸಿದರು ಕೌಶಿಕನಂತ ಕಾಮುಕರೇನು ಕಡಿಮೆ ಇಲ್ಲಮ್ಮ ಇಂದಿನ ಈ ಜಗತ್ತಿನಲ್ಲಿ. ಅಂತ ಅಕ್ಕ ಮಹಾದೇವಿಗೆ ಸೂಳೆ ಎನ್ನದ ಬಿಡದ ಈ ಜನ ಅಂದಾಗ ನಿನ್ನಂತವಳ ಪಾಡೇನಮ್ಮ. ಆದ್ರೂ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕೌಶಿಕ ಮಹಾರಾಜನ ಮದುವೆ ಆದ ಅಕ್ಕ ಮಹಾದೇವ ಸಂಸಾರ ಸೂತ್ರವಾಗಿ ಸಾಗಿತನಲ್ಲ. ಇಲ್ಲ, ಕೊನೆಗೂ ವಿರಾಗಿಣಿಯಾಗಿ ಬಸವಣ್ಣನವರ ಅನುಭವ ಮಠ ಸೇರಿ ಐಕ್ಯಳಾದರು. ಸತ್ಯವಾಣಿ ಹೆಂಡತಿ ಸತಿ ಸಾವಿತ್ರಿಯಂತೆ ಮದುವೆ ಆದ ಮೊದಲ ದಿನವೇ ಗಂಡನನ್ನು ಕಳೆದುಕೊಂಡು ವಿಧವೆ ಜೀವನ ಸಾಗಿಸಬೇಕು ಅಂತ ಆ ದೇವರು ನನ್ನ ಹಣೆಯಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮಡಿದ ಗಂಡನ ಪ್ರಾಣ ಮಳ್ಳಿ ಪಡೆದು ನಮ್ಮ ಭಾರತದಲ್ಲಿ ಸತಿ ಸಾವಿತ್ರಿ ಎಂಬ 5 ಅಕ್ಷರಗಳನ್ನು ಅಕ್ಷರವೇ ಉಳಿಸಿದ್ದಾಳೆ. ಅವಳಂತೆ ನೀನಾಗದಿದ್ದರು ಮರು ಮದುವೆ ಮಾಡಿಕೊಂಡು ಜಗದ ಜನರ ಕಣ್ಣಲ್ಲಿ ಮುತ್ತೈದೆಯಾಗಿ ಬಾಳಿ ಎತ್ತ ಮನೆ ಕೀರ್ತಿ ತರಬೇಕಮ್ಮ, ಎತ್ತ ಮನೆ ಕೀರ್ತಿ ತರಬೇಕು. ಆ ಕಾಲವಾದರೂ ಬರೀ ಬಿಡೇಡ ಈಗೇಗೆ ಆ ಮಾತು? ನೋಡು, ನಾನು ಬೇಗನೆ ಅಡಿಗೆ ಮಾಡಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತಮ್ಮ. ಏನಣ್ಣ ದೇವರಲ್ಲಿ ಏನೋ ಬೇಡ್ಕೊಳ್ತಾ ಇದ್ದೀಯಲ್ಲ, ಬೇಗನೆ ಈ ನಮ್ಮ ಮನೆಗೆ ಅತ್ತಿಗೆ ಬರ್ಲಿ ಅಂತ ತಾನೆ? ನನ್ನ ಮದುವೆ ಬಗ್ಗೆ ಮುಟ್ಟಾಳ. ತಮ್ಮನಿಗೆ ಒಂದು ಒಳ್ಳೆಯ ಉತ್ಕರಿ ಸಿಕ್ಕು, ತಂಗಿಗೆ ಒಂದು ಒಳ್ಳೆಯ ವರ ಸಿಕ್ಕು, ಈ ಮನೆ ಉಕ್ಕೇರುವ ಹಾಲಿನ ಕೊರದಂತಾಗಲಿ ಎಂದು ಬೇಡಿಕೊಂಡು. ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವ ಮಾನವ. ದೇವರ ಆಶೀರ್ವಾದ ಬಂದರೆ ನಾನು ನೌಕರಿಸಿ ಎಂತ ಪ್ರಸಂಗ ಬಂದರೂ ತಂಗಿಯ ಮದುವೆ ಮಾಡಿಕೊಂಡು ಆಗ ನನ್ನ ತಂಗಿ ಮಾವ ಗುಣಗುತ್ತಿರಬೇಕು. ನೋಡು ಸೋಮು, ಈ ದಿನ ರಸ್ತೆಯಲ್ಲಿ ಬರುವಾಗ ಅನಂತಪ್ಪನವರ ಮಗ ನಾಗರಾಜ್ ಸಿಕ್ಕಿದ್ದ. ತಂಗಿಯ ವಿಷಯ ಲಗ್ನದ ಬಗ್ಗೆ ಒಪ್ಪಿದರೆ ತಾನೇ ಮದುವೆ ಮಾಡಿಕೊಳ್ಳೋದಾಗಿ ತಿಳಿಸಿದ. ಆದರೆ ಅಣ್ಣನವರನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ತಿಳಿಸುತ್ತೇನೆಂದು ಹೇಳಿಬಿದ್ದೇನೆ. ನೋಡು ಸೋಮು, ಅವನ ಬುದ್ಧಿ ಸರಿ ಇಲ್ಲವೆಂದು ಜನರಾಡುತ್ತಿದ್ದಾರೆ. ಅದಕ್ಕಾಗಿ ತಂಗಿಯನ್ನು ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟದ್ದು. ಅವನಿಗೆ ಕೊಟ್ಟರೆ ನಮ್ಮ ತಂಗಿಯ ಬಾಳು ಸುಗಮವಾಗಿ ಸಾಗುತ್ತದೆಂಬ ನಂಬಿಕೆ ನನಗೆ. ಇಲ್ಲಣ್ಣ, ಇಲ್ಲ, ಅವನಿಗೆ ಮೊದಲಂತಿಲ್ಲ, ತುಂಬಾ ಸುಧಾರಿಸುತ್ತಾನೆ. ಊರೆಂದ ಮೇಲೆ ಆಗದವರು ಇದ್ದಾರುತ್ತಾರಣ್ಣ. ನಾವು ಅದಕ್ಕೆ ಕಿವಿ ಕೊಡಬಾರದು. ನಮ್ಮ ತಂಗಿಯನ್ನು ಮೊದಲೇ ನಾಗರಾಜನಿಗೆ ದಾರಿ ಎರೆದು ಕೊಟ್ಟಿದ್ದೆ. ನಮ್ಮ ತಂಗಿ ವಿಧವೆಯಾಗುತ್ತಿದ್ದಾಳೆ. ಹೇಳು. ಹೌದು ಸೋಮು, ಈ ರೀತಿ ಆಗುತ್ತದೆ ಅಂತ ಯಾರು ಕನಸುಕೊಂಡಿದ್ದರು ಸೋಮು? ಮೊದಲಾಗುವ ಅನಾಹುತ ಗೊತ್ತಿದ್ದರೆ ರಾವಣ ಸೀತೆಯನ್ನು ಹೊತ್ತೊಯ್ದು ರಾಮನ ಬಾಣಕ್ಕೆ ಆಹುತಿಯಾಗುತ್ತಿರಲಿಲ್ಲ. ಕೀಚಕ ಸೈಲೇಂದ್ರಿಯನ್ನು ಕೆಣಕಿ ಭೀಮನ ಕೈಯಿಂದ ಗುದ್ದಿಸಿಕೊಳ್ಳುತ್ತಿರಲಿಲ್ಲ. ಅವರವರ ಅದೃಷ್ಟ ಸೋಮು. ನೋಡಣ್ಣ, ನೀನು ಸಾಕ್ಷಾತ್ ದೇವ ಮಾಡ, ದೇವರಂತೆ ನನ್ನ ಆಶೀರ್ವಾದ ಬಂದ. ಅಣ್ಣ, ಅವರು ಒಪ್ಪಿಗೆ ಆದರೆ ಇದೇ ವಾರದಲ್ಲಿ ಜನ ನೋಡೋದು ಬರೋಲ್ಲ. ಇನ್ನು ಒಪ್ಪಿಗೆ ಇದ್ದರೆ ಬಾಯಿಂದ ತುಳಿಸುತ್ತೇನೆ. ಒಳ್ಳೆಯ ವಿಷಯ ಮಾತನಾಡುವಾಗ ಅಣ್ಣ
ಅಡಿಗೆ ಎಲ್ಲ ರೆಡಿ ಆಗಿದೆ, ನೀವು ಊಟ ಮಾಡಿ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಿನಗೆ ಒಳ್ಳೆ ಗಂಡ ಸಿಗಲಿ ಅಂತ ಹಾಗೇನಿರಲ್ಲ. 12ನೇ ಶತಮಾನ ಭಕ್ತಿ ಭಂಡಾರಿಯಾದ ಬಸವಣ್ಣನವರು ಹುಟ್ಟಿದ ದಿನ ಅಕ್ಷಯ ತೃತೀಯ ಕೂಡ. ಅದಕ್ಕಾಗಿ ನಾನು ಬೇಗನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಡಿಗೆ ಎಲ್ಲ ರೆಡಿ ಆಗಿದೆ, ನೀವು ಊಟ ಮಾಡಿ. ನಾಳೆ ಈ ಮನೆಗೆ ಕನ್ಯಾರ್ಥಿಯಾಗಿ ಬರೋರಿದ್ದಾರೆ. ನೀನು ಆದಷ್ಟು ಬೇಗ. ನಾನು ಸರ್ಕಾರದವರು ಕಾಲ್ಫಾರ್ ಮಾಡಿದ್ದೆ. ನಾನು ಪೇಟೆಗೆ ಹೋಗಿ ಎಲ್ಲ ರೇಷನ್ ತೆಗೆದುಕೊಂಡು ಬರ್ತೇನೆ. ಅಣ್ಣ ನೋಡು ತಂಗಿ, ಮಳೆಗಾಲ ಸಮಯ, ಬೇಗ ಬಂದ್ಬಿಡಮ್ಮ. ಈ ಮನೆಗೆ ಕನ್ಯಾರ್ಥಿಯಾಗಿ ಬರೋರಿದ್ದಾರೆ. ನೀನು ಆದಷ್ಟು ಬೇಗ ಹೋಗಿ ಬಂದು ಬಿಡಮ್ಮ. ನಾನು ಪೇಟೆಗೆ ಹೋಗಿ ಎಲ್ಲ ರೇಷನ್ ತೆಗೆದುಕೊಂಡು ಬರ್ತೇನೆ. ನಾನು ಹೋಗಿ ಬರ್ತೀನಿ. ಆಯ್ತಮ್ಮ. ಬಸವ ಜಯಂತಿ. ಬಸವೇಶ್ವರನ ವಾದ. ಬಸವಿ ರೂಪದ ಹೆಣ್ಣುಗಳು ಬಣ್ಣ ಬಣ್ಣದ ಸೀರೆಯನ್ನುಟ್ಟು ಸಾಲು ಸಾಲಾಗಿ ಬರ್ತಾ ಇವೆ. ಬರಲಿ, ನಾನು ಕೆರೆ ಏಳೆ ಗಿಡದ ಬುಡದಲ್ಲಿ ಕುಳಿತುಕೊಂಡು ಸಿಕ್ಕ ಸಿಕ್ಕ ಹೆಣ್ಣುಗಳನ್ನು ಕಾಮ ತೃಪ್ತಿಯಾಗುವವರೆಗೂ ಕಾಮಿಸಿ ಕೈ ಬಿಡುವುದೇ ನನ್ನ ಕೆಲಸ. ದಯಾನಂದನ ತಮ್ಮ ಸೋಮಶೇಖರ ಇದುವರೆಗೂ ತನ್ನ ತಂಗಿಯ ವಿಷಯ ತಿಳಿಸಲಿಲ್ಲ. ಇಂದವಳು ಪೂಜೆಗೆಂದು ದೇವಸ್ಥಾನಕ್ಕೆ ಬರ್ತಾಳೆ. ಮೊದಲು ಸಾಮೋಪಾಯದಿಂದ ಒಲಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಅಕಸ್ಮಾತ್ ಅವಳು ಒಲಿಯದೆ ಹೋದರೆ ತಿಳಿಸಿಕೊಳ್ತೇನೆ. ಲೇ ದಯಾನಂದ್, ನನಗೆ ಕಳ್ಳ ಕಲಿಮನಿಂದ ಹೀಗೆ ಒಲಿಸಿ ನಿನ್ನ ತಂಗಿಯನ್ನು ಬೇರೆಯವರಿಗೆ ದಾರಿ ಎರೆದು ಕೊಟ್ಟಿಯಲ್ಲ. ಈಗ ತೋರಿಸುತ್ತೇನೆ ಈ ನಾಗರಾಜನ ಕೈ ಛಳಕ. ನಿನ್ನ ಪಿಕ್ಕ ಕೊನೆಗೆ ತಿರುಪೆ ಬೇಡಿ ತಿರುಗಿ ಹೊರಬೇಕು. ನೀನು ಶಂಕ ನನಗೆ ಬಡವನೆಂದು ಬಡಪಡಿಸ್ತಿದ್ದೀಯಲ್ಲ. ಈಗ ನಾನು ಆಗರ್ಭ ಶ್ರೀಮಂತ. ಬೆಂಗಳೂರು ಬ್ಯಾಂಕ್ ಲಕ್ಷ್ಮಿಯೇ ನನ್ನ ಕೈವಶದಲ್ಲಿರುವಾಗ ಬೇಕೆಂದಾಗ ಬೇಡಿದಷ್ಟು ಹಣ ಕೈ ಮುಚ್ಚಿಕೊಟ್ಟರೆ ಮಾಡಿಕೊಂಡ ಹೆಂಡರನ್ನೇ ಮಲಗಲು ಕಳಿಸುವ ಇಂದಿನ ಸಮಾಜದಲ್ಲಿ ನಿನ್ನ ತಂಗಿ ನನಗ್ಯಾವ ಗಿಡದ ತಪ್ಪಿಲ್ಲ. ಇಂದು ಅವಳು ನನ್ನ ಮಾತಿಗೆ ಒಪ್ಪಿದರೆ ನಾಳಿನ ದಿನವ ನಿಮ್ಮಮ್ಮನಿಗೆ ಕನ್ಯಾರ್ಥಿಯಾಗಿ ಬರುತ್ತೇನೆ. ಮುಂದೆ